ದೋಸೆ ಹಿಟ್ಟು, ಕ್ಯಾರೆಟ್ ತುರಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕರಿಬೇವು, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಈರುಳ್ಳಿ ಒಂದು ಸಣ್ಣದಾಗಿ ಹಚ್ಚಿ ಇಟ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಬನ್ನಿ ಮಾಡೋದು ನೋಡೋಣ. ಒಂದು ಪ್ಯಾನ್ಗೆ ಬಿಸಿ ಆದಮೇಲೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದು ಕಾಯ್ದ ಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಏನಿದೆ ಅದನ್ನು ಹಾಕಿ ಸಾಸಿವೆ ಚಿಟಿಪುಟ ಅಂತ ಚಿಟ್ಕೊಡ್ತಾ ಇದೆ. ಕರಿಬೇವು ಹಾಕಿ ಕಡಲೆಬೇಳೆ ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಈರುಳ್ಳಿ ಫುಲ್ ಗೋಲ್ಡನ್ ಬ್ರೌನ್ ಬರಬೇಕು. ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕಿ ಕೈ ಆಡಿ 1 ಮಿನಿಟ್. ಕೈ ಆಡಿದ ನಂತರ ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಫ್ರೈ ಮಾಡಿ, ಜಾಸ್ತಿ ಫ್ರೈ ಮಾಡಬೇಡಿ, ಸ್ವಲ್ಪ ಫ್ರೈ ಮಾಡಿ. ಈಗ ನೆಕ್ಸ್ಟ್ ಕ್ಯಾರೆಟ್ ತುರಿ ಹಾಕೋಣ ಸ್ವಲ್ಪ. ಗ್ಯಾಸ್ ಸ್ಟವನ್ನು ಆಫ್ ಮಾಡಿ ಲಾಸ್ಟಿಗೆ ಕ್ಯಾರೆಟ್ ತುರಿ ಹಾಕಿ ಜಸ್ಟ್ 1 ನಿಮಿಷ ಈಗ ಆದರೆ ಕೈ ಆಡಿ. ಈಗ ಇದು ಆರಿದ ಮೇಲೆ ಫುಲ್ಲು ತಣ್ಣಗಾಗಿದ ಮೇಲೆ ದೋಸೆ ಹಿಟ್ಟಿಗೆ ಹಾಕಿ ಎಲ್ಲ ಫುಲ್ ಹಾಕಿಬಿಟ್ಟು ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಈಗ ಪಡ್ಡು ಮಾಡೋದು ತವಾ ಬಿಸಿ ಆಗಿದೆ. ಎಣ್ಣೆ ಹಾಕಿ ಎಲ್ಲದಕ್ಕೂ ಈವನ್ನಾಗಿ ಎಣ್ಣೆ ಹಾಕಿ ಇದು ಮಾಡಿ ಲೋ ಫ್ಲೇಮಲ್ಲಿ ಇಟ್ಟು ಈ ಬ್ಯಾಟರ್ನ ಹಾಕಿ ಫುಲ್ಲು ಲೋ ಫ್ಲೇಮಲ್ಲಿ ಇಡಬೇಕು ಫ್ರೆಂಡ್ಸ್. ಇಲ್ಲ ಸೀದೋಗ್ಬಿಡುತ್ತೆ, ಚೆನ್ನಾಗಿರಲ್ಲ, ಒಳಗೆಲ್ಲ ಬೇಯೋದಿಲ್ಲ, ಎಲ್ಲ ಹಸಿದಾಗಿ ಇರುತ್ತೆ. ಅದಕ್ಕಾಗಿ ಸಣ್ಣ ಉರಿಲೇ ಇಟ್ಟು ಇದನ್ನು ಕುಕ್ ಮಾಡಬೇಕಾಗುತ್ತೆ. ಎಲ್ಲದಕ್ಕೂ ಹಾಕಿ ಹಾಕಿದ ನಂತರ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಿ 5 to 10 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಇದನ್ನು ಕುಕ್ ಮಾಡಬೇಕು ಫ್ರೆಂಡ್ಸ್. ದಯವಿಟ್ಟು ಜೋರಾಗಿ ಹೈ ಫ್ಲೇಮ್ ಇಡಬೇಡಿ, ತಳ ಹಿಡಿಯುತ್ತೆ. ಒಂದು ಸೈಡ್ ಬೆಂದಿದೆ ನೋಡಿ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಒಂದು ಸೈಡ್ ಬೆಂದಿದೆ. ಇದು ಕೂಡ ಒಂದು 4 to 5 ಮಿನಿಟ್ಸ್ ಕುಕ್ ಮಾಡಿದ್ರೆ ಆಯಿತು. ಮತ್ತೆ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡಿ ಒಂದು 4 to 5 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಕುಕ್ ಮಾಡಬೇಕು ಫ್ರೆಂಡ್ಸ್. ಆಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ ಪಡ್ಡು. ವೆರಿ ಟೇಸ್ಟಿ ಬ್ರೇಕ್ಫಾಸ್ಟ್ ರೆಸಿಪಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದರೂ ಮಾಡ್ಬೋದು, ಲಂಚಿಗಾದರೂ ಮಾಡ್ಕೊಂಡು ತಿನ್ಬೋದು, ಡಿನ್ನರ್ಗಾದರೂ ಮಾಡ್ಕೊಂಡು ತಿನ್ಬೋದು. ಬೆಸ್ಟ್ ಬ್ರೇಕ್ಫಾಸ್ಟ್. ಕಾಯಿ ಚಟ್ನಿ ಜೊತೆ ಪಡ್ಡು
ರೆಡಿ. ಎಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.